ಹೆಲೋ ಹಾಯ್ ಫ್ರೆಂಡ್ಸ್. ಇವತ್ತು ಒಂದು 5ರಿಂದ 6 ತಿಂಗಳ ತನಕ ನಾವು ಪುಳಿಯೋಗರೆ ಗೊಜ್ಜನ್ನು ಸ್ಟೋರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ನೋಡಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಬೇಕಾಗಿರೋ ಅಂಥದ್ದು ಹುಣಸೆ ಹಣ್ಣು. ಅಂದರೆ ಹುಣಸೆ ಹಣ್ಣು ಒಂದು 200 ಗ್ರಾಮ್ ಅಷ್ಟು ಹಳೆಯ ಹುಣಸೆ ಹಣ್ಣನ್ನೇ ತೊಗೊಂಡಿದ್ದೀನಿ. ಯಾಕಂದರೆ ಹಳೆಯ ಹುಣಸೆ ಹಣ್ಣು ಆದರೆ ಚೆನ್ನಾಗಿರುತ್ತೆ, ಗೊಜ್ಜು ಸಹ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಿ ಹುಳಿ ಇದ್ಬಿಟ್ಟು ಜಾಸ್ತಿ ಚೆನ್ನಾಗಿರಲ್ಲ. ಈ ಥರ ಒಂದು 200 ಗ್ರಾಮ್ ಅಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ಸ್ವಲ್ಪ ನೆನೆಸಿಟ್ಬಿಟ್ಟು ಈ ಥರ ಎಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಅದರಲ್ಲಿ ದಾರ ಥರ ಇರುತ್ತಲ್ವ, ಕಸ ಕಡ್ಡಿ ಏನೇ ಇಲ್ಲದೆ ರೀತಿಲಿ ಈ ಥರ ಶೋಧಿಸ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ. ನಾನು ಇದನ್ನು ಒಂಚೂರು ಈ ಕಸ ಇಲ್ಲದೆ ರೀತಿಲಿ ಶೋಧಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ನಾವು ಪುಳಿಯೋಗರೆ ಗೊಜ್ಜು ಮಾಡಬೇಕಂದ್ರೆ ಹುಣಸೆ ಹಣ್ಣು ಗೊಜ್ಜು ಚೆನ್ನಾಗಿ ಕುದಿಸ್ಕೊಳ್ಬೇಕಲ್ವ. ಇದಕ್ಕೇನಲ್ಲಿ ಒಂದು 200 ಗ್ರಾಮ್ ಅಷ್ಟು ಹುಣಸೆಹಣ್ಣು ಅಂದರೆ ಒಂದು 150 ಗ್ರಾಮ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸರಿ ಪ್ರಮಾಣದಲ್ಲಾದರೂ ಹಾಕ್ಕೊಳ್ಳಿ. ಮೇಯ್ನ್ ಬೆಲ್ಲ ಹಾಕಿದಷ್ಟು ಪುಳಿಯೋಗರೆ ಚೆನ್ನಾಗಿರುತ್ತೆ ಇದು. ಈಗ ಇದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಕರಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಈಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಉಪ್ಪು ಈಗಲೇ, ಯಾಕಂದರೆ ಎಣ್ಣೆ ನಮಗೆ ತಳ ಇಟ್ಕೊಳ್ಬಾರ್ದು ಅಂತ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಅರ್ಧ ಪ್ರಮಾಣದಲ್ಲಿ ಇದೆಯಲ್ಲ, ಒಂದು ಸ್ವಲ್ಪ ಕಾಲು ಭಾಗ ಆಗೋವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಅದನ್ನು. ಈ ಕಡೆ ಒಂದು ಪ್ಯಾನ್ ಇಟ್ಕೊಬಿಟ್ಟು 1 ಕಪ್ ಅಷ್ಟು ಬಿಳಿ ಎಳ್ಳನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಇಷ್ಟೇ ಬೇಕಾಗಿರೋದು, ಬಿಳಿ ಎಳ್ಳು ಮತ್ತು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯಕಾಳು ಬೇಕಾಗುತ್ತೆ. 1 ಕಪ್ ಬಿಳಿ ಎಳ್ಳು ತೊಗೊಂಡಿದ್ದೆ, ಇನ್ನೂ 1 ಕಪ್ ಅಷ್ಟು ಜೀರಿಗೆ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಆದ್ರೂ ಬಿಸಿ ಮಾಡ್ಕೋಬೋದು. ಇಲ್ಲಿ ಮೆಂತ್ಯನೂ ಸಹ ಅಷ್ಟೇ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಕಡೆ ಆ ಕಡೆ ಹುರ್ಕೊಳ್ಳೋದ್ರೊಳಗಡೆ ಹುಣಸೆ ಗೊಜ್ಜು ಕುದಿ ಹತ್ತುತ್ತಾ ಇದೆ. ಈಗ ಅಷ್ಟರಲ್ಲಿ ನಾವೀಗ ಹುರಿದಿಟ್ಕೊಂಡಿರೋ ಅಂಥವೆಲ್ಲ ತಣ್ಣಗಾಗಿದೆಯಲ್ವ, ನುಣ್ಣಗೆ ಪೌಡ್ರ್ ಮಾಡ್ಕೊಂಬಂದುಬಿಡೋಣ ಅವನ್ನ. ಈಗ ಇದಕ್ಕೆ ನಮ್ಮ ಮನೆಯಲ್ಲಿರೋ ಅಂತಹ ಬೇಳೆ ಸಾಂಬಾರಿನ ಪುಡಿನೇ ನಾನು ಬಳಸ್ತಾ ಇದ್ದೀನಿ. ಇಲ್ಲಿ 1 ಕಪ್ ಅಷ್ಟು ಹಾಕ್ಕೊಂಡು 1 ಕಪ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಮನೇಲಿರೋದಾದರೂ ಸಹಿ ನಾನು ಇಲ್ಲಿ ಗುಡ್ ಲೈಫ್ ಅವ್ರದ್ದು ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತಂದು. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಾದ್ರೆ ಗೊಜ್ಜಲ್ಲಿ ನೋಡ್ಕೊಂಡು ಸಹ ಹಾಕ್ಕೋಬೋದು. MTR ಸಾಂಬಾರು ಪೌಡ್ರು ಬರುತ್ತಲ್ವ, ಅದನ್ನು ಸಹ ಒಂದು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಹುರಿದಿಟ್ಕೊಂಡಿರೋಂಥ ಅವನು ಸಹ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಥರ ಎಲ್ಲ ಪುಡಿ ಹಾಕೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಅವೆಲ್ಲ ಹಾಕ್ಕೊಂಡು ಸಾಂಬಾರು ಪುಡಿ ನಾವು ಯಾವ ರೀತಿ ಮಾಡ್ಕೊಂಡಿರ್ತೀವೋ ಆ ಥರನೂ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ಸಾಂಬಾರು ಪುಡಿ ಎಲ್ಲ ಮನೆಯಲ್ಲೇ ಇರುತ್ತಲ್ವ, ಈ ಥರ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ನಮಗೆ ಕಾಳುಗಳು ಉರಿಯೋದು ಅವೆಲ್ಲ ಬೇಕಾಗೋದಿಲ್ಲ. ನೋಡಿ, ಈ ಕಡೆ ಇಲ್ಲಿಗೆ ತರ್ತರಿಯಾಗಿ ಅಷ್ಟೊಂದು ನುಣ್ಣಗೂ ಪೌಡ್ರ್ ಮಾಡಿಲ್ಲ ನಾನಿಲ್ಲಿ, ತರ್ತರಿಯಾಗೇ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗೆಲ್ಲ ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡಿದ್ದೆನಲ್ಲ, ಈ ಕಡೆ ಒಣ ಕೊಬ್ಬರಿ ಇಟ್ಕೊಂಡಿದ್ದೀನಿ. ನಿಮಗೆ ಇದು ಸ್ವಲ್ಪನೇ ಬೇಕಾಗುತ್ತೆ, ಆದಷ್ಟು ಎಷ್ಟು ಬೇಕೋ ಅಷ್ಟಾದರೂ ನಾವು ಯೂಸ್ ಮಾಡ್ಕೊಬೋದು. ಈ ಕಡೆ ಅರ್ಧ ಭಾಗ ಕುದ್ದಿದೆ ಆಲ್ರೆಡಿ ನಮಗೆ ಗೊಜ್ಜು ಅನ್ನೋದು. ಸ್ವಲ್ಪ ಆಗಲೇ ಅಂಟು ರೀತಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾವು ಫುಲ್ಲು ಅಷ್ಟು ಅರ್ಧ ಆಗಿ ಈ ಥರ ಜಿಗುಟು ಬರಬೇಕು, ನಮ್ಗೆ ಪಾಕ ಥರ ಬಂದರೆ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ನಾವೀಗ ಈ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಜೋಡಿಸ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಬಿಳಿ ಎಳ್ಳು, ಜೀರಿಗೆ ಅವನು ಸಹ ಎಲ್ಲ ಪೌಡ್ರುಗಳು ಮಾಡ್ಕೊಂಡಿರೋನ ಒಂದು ಅರ್ಧ ಇಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅಂದರೆ ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿರೋದು ನಾನಿಲ್ಲಿ. ನೋಡಿ, ಈ ಥರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ನಿಮ್ಗೆ ಇನ್ನೂ ಸ್ವಲ್ಪ ತೆಳು ಅನ್ನಿಸ್ತಾ ಇದೆಯಾ ಅಂದರೆ ಇನ್ನು ಸ್ವಲ್ಪ ಒಣ ಕೊಬ್ಬರಿ ಪುಡಿನ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಹಾಕಿರೋದೆಲ್ಲ ಸರಿಯಾಗಿ ಆಗಿದೆ ಆಲ್ರೆಡಿ. ಇಲ್ಲಿ ಬೇಕಾದ್ರೆ ಉಪ್ಪು ಸಹ ಹಾಕ್ಕೊಬೋದು. ನೋಡಿ, ಈಗ ಒಂದು 2 ನಿಮಿಷ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ ನಮಗಿಲ್ಲಿ. ಇದನ್ನು ನಾವೀಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಂಡ್ಬಿಡೋಣ. ಈ ರೀತಿ ಗೊಜ್ಜನ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲಪ್ಪ ಅಂತಂದರೆ ಸ್ವಲ್ಪ ಎಣ್ಣೆಲಾದ್ರೂ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟೋರ್ ಮಾಡ್ಕೊಬೋದು. ನಾನು ಇದೇ ರೀತಿನೇ ಹೀಗೇ ಸ್ಟೋರ್ ಮಾಡ್ಕೊತೀನಿ. ಒಂದು 5-6 ತಿಂಗಳ ತನಕ ಫ್ರಿಜ್ಜಲ್ಲೇ ಇಟ್ಟರು ಹಾಳಾಗೋದಿಲ್ಲ ಅದು. ಈಗ ಈ ಕಡೆ ಒಗ್ಗರಣೆಗೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಳಿಯೋಗರೆಗೆ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಎಣ್ಣೆ ಕಾದ ನಂತರ 1 ಕಪ್ ಅಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ. ಮತ್ತು ಕಡಲೆಬೇಳೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಸಾಸಿವೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಈಗ ಒಂದು 2-3 ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ನೀವು ಯಾವಾಗನ ಎಲ್ಗನ ದೇವಸ್ಥಾನಕ್ಕೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನುವಾಗ ಈ ಥರ ಗೊಜ್ಜು ಮಾಡ್ಕೊಂಡು ಹಿಂದಿನ ದಿನ ರೆಡಿ ಮಾಡಿಬಿಟ್ರೆ ಈ ಥರ ಬೇಗ ಆಗುತ್ತೆ ನಮ್ಗೆ ಗೊಜ್ಜು ಅನ್ನೋದು. ನೋಡಿ ಯಾವ ರೀತಿ ಗಟ್ಟಿಯಾಗಿದೆ, ನಾವಾಗಲೇ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ.
ಈಗ ಬಿಸಿ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಇದೀಗ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಿಸಿ ಬಿಸಿ ಅನ್ನದ ಜೊತೆನೇ ಕಲಿಸ್ಕೊಂಡ್ಬಿಟ್ರೆ ನಾವು ಬೇಕಾದ್ರೆ ಈ ಥರ ಮಾಡ್ಕೊಂಡಿರ್ತೀವಲ್ಲ, ನೀವು ಇನ್ನೂ ಒಂದು 5-6 ತಿಂಗಳಾದರೂ ಸ್ಟೋರ್ ಮಾಡ್ಕೊಬೋದು. ಏನಂದರೆ ಕಡಲೆ ಬೀಜ ಇವೆಲ್ಲ ಬಂದುಬಿಟ್ಟು ಹಾಗೆ ಮೆತ್ತಗೆ ಅನಿಸ್ತಾ ಇರುತ್ತೆ ನಮಗೆ. ಆದ್ದರಿಂದ ನಾವು ಡೈರೆಕ್ಟು ಆ ಥರ ಎತ್ತಿಟ್ಕೊಂಡು ಬೇಕಾದಾಗೆಲ್ಲ ಈ ಥರ ಕಡಲೆ ಬೀಜ ಇವೆಲ್ಲ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು. ನೋಡಿ ಈ ಥರ ಅನ್ನ ಹಾಕಿ ಬಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸ್ವಲ್ಪ ತಣ್ಣಗಾದಾಗ ಇನ್ನೂ ಕಲರ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.